ಮೇಡಮ್, ನನ್ನ ಕಡೆಯಿಂದ ಎಲ್ಲಾ ಕೆಲಸ ಮುಗೀತು. ಕೆಲಸ ಮುಗಿಯೋದು ಇಂಪಾರ್ಟೆಂಟ್ ಅಲ್ಲ, ಹೇಗ್ ಮುಗಿಸಿದ್ಯಾ ಅದು ಇಂಪಾರ್ಟೆಂಟ್. ಒಂದೊಂದು ಜೋಡಿನೂ ಒಂದೊಂದು ಬಾಂಬು ಸಿಡಿಯುತ್ತೆ ನೋಡಿ. ನರಸಿಂಹ ಅಳ್ಳಾಡ್ ಹೋಗ್ತಾನೆ. ಅವ್ರ ಜೊತೆ ವಿಶ್ವನು ಶಾಮೀಲಾಗಿದ್ದಾನೆ ಅನ್ನಿಸ್ಬೇಕು ನರಸಿಂಹನ್ಗೆ. ಆ ಕಿಡಿ ನರಸಿಂಹ ಸಾವಿತ್ರಿಗೆ ಹತ್ಕೋಬೇಕು. ಹಂಗೆ ಆಗುತ್ತೆ ಮೇಡಮ್. ನೀವು ಈ ಮದ್ವೆಗೆ ಬರ್ದೇ ಇರೋದೇ ವಾಸಿ ಮೇಡಮ್. ಏನ್ ಮಾತಾಡ್ತಿದ್ಯಾ ನೀನು? ನೀನ್ ಇವತ್ತು ಏನಾಗಿದ್ಯೋ ಅದಕ್ಕೆ ಕಾರಣ ನಮ್ಮ ಮೇಡಮ್. ಅವ್ರನ್ನೇ ಮದ್ವೆಗೆ ಬರಬೇಡ ಅಂತ ಹೇಳ್ತಿದ್ಯಾ? ನಾನು ಮದ್ವೆ ಆಗ್ತಾ ಇರೋ ಉದ್ದೇಶ ನಿಮಗೆ ಚೆನ್ನಾಗಿ ಗೊತ್ತಿದೆ ಮೇಡಮ್. ಮೀರನ್ಗೆ ಇವತ್ತಲ್ಲ ನಾಳೆ ಹಿಂಸೆ ಕೊಡ್ತೀನಿ. ಆದ್ರೆ ಸಾವಿತ್ರಿ ಅವಳಿಗೆ ಸಪೋರ್ಟ್ ಆಗಿದ್ದಾಳೆ. ಪೊಲೀಸು ಕಂಪ್ಲೇಂಟು ಅಂತ ನನ್ನ ಮೇಲೆ ಎತ್ಕಟ್ತಾಳೆ. ಆಗ ಮದುವೆಗೆ ನನ್ನ ಕಡೆಯಿಂದ ಬಂದವರು ಅಂತ ನೀವು ತೊಂದರೆಗೆ ಸಿಕ್ಕಾಕೋಬಾರ್ದಲ್ವಾ? ಅದು ಪಾಯಿಂಟ್. ನಾವು ಅದರಿಂದ ಹೊರಗಿರೋದೇ ವಾಸಿ. ನೋಡಿ, ನಾವುಗಳು ಹೊರಡೋದಷ್ಟೇ ಅಲ್ಲ, ನಮ್ಮ ಜೊತೆಲಿ ವಿಶ್ವನ್ನು ಕರ್ಕೊಂಡು ಹೋಗ್ಬೇಕು. ಹೌದು, ವಿಶ್ವನ್ನ ಒಂದ್ಸತಿ ಬಿಟ್ಟು ಆದ ನಾವು. ಸರಿ, ನಾವು ಹೊರಡುವಾಗ್ಲೇ ವಿಶ್ವನ್ನು ಜೊತೆಲಿ ಕರ್ಕೊಂಡು ಹೋಗ್ಬೇಕು. ನಾಣಿ ಅಣ್ಣ, ವಿಶ್ವನ್ ಕರ್ಕೊಂಡು ಬರೋದು ನಿಮ್ ಜವಾಬ್ದಾರಿ. ಯಾರು ಅಡ್ಡಿ ಮಾಡ್ತಾರೆ ಅಂತನೋ ಇಷ್ಟೊಂದು ಪ್ರಿಪ್ರೇಷನ್. ಯಾರು ಇಲ್ಲ, ಆದ್ರೂ ನಮ್ ಹುಷಾರಿ ನಮ್ಗಿರ್ಬೇಕಲ್ವಾ? ನಾವು ಮದುವೆ ಆಗೋ ತನಕ ಎಲ್ಲ ಪ್ಲಾನ್ ಮಾಡಿದೀವಿ. ಆದ್ರೆ ಮದುವೆ ಆದ್ಮೇಲೆ ಒಂದು 4 ದಿನ ಅವರಿಬ್ರು ಜಾಗರೂಕತೆಯಿಂದ ಇರೋದು ಒಳ್ಳೇದು. ಹೌದು, ಇದ್ರ ಜವಾಬ್ದಾರಿನೂ ಅಪ್ಪಂಗೆ ವಹಿಸ್ತೀನಿ. ವಿಶ್ವ ಇನ್ನೂ ಬಂದಿಲ್ವಂತೆ. ಅದು ಅಲ್ಲದೆ ಇವ್ರು ಬೇರೆ ನಮ್ ಜೊತೆಲಿ ಬರ್ತಾ ಇಲ್ಲ. ಅದಕ್ಕೆ ನನಗೆ ದಿಕ್ ತೋಚ್ದಾಗ ಆಗೋಗಿದೆ ಕಣೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಇದೇನಕ್ಕ ಇಂಥ ಮಾತು ಹೇಳ್ತಾ ಇದ್ಯಾ? ನೀನಾಗಿರೋದಕ್ಕೆ ನನ್ನ ಕೈ ಹಿಡ್ದಿದ್ಯಾ. ನಾನು ಇಂಥ ದಿನ ನೋಡ್ತಾ ಇದ್ದೀನಿ. ಇಲ್ಲದೆ ಹೋಗಿದ್ದಿದ್ರೆ ನನ್ನ ದೇವಸ್ಥಾನದ ಜಗಲಿ ಮೇಲೆ ಭಿಕ್ಷೆ ಬೇಡ್ಕೊಂಡು ಬದುಕಬೇಕಾಗಿತ್ತು. ನೀನೋಗಿ ನನ್ನನ್ನು ಕ್ಷಮೆ ಕೇಳೋದಾ? ನಾನು ಆರ್ಯನ್ನ ನಿನ್ನಲ್ಲಿ ನೋಡ್ತಾ ಇದ್ದೀನಿ ಅಂತ ಅದು ಯಾವ ಗಳಿಗೆಯಲ್ಲಿ ಹೇಳಿದ್ನೋ ಎಲ್ಲವೂ ಹಾಗೆ ನಡೀತಾ ಇದೆ ನೋಡು. ನಾನು ಅವನ ಮದ್ವೆನೂ ನೋಡ್ಲಿಲ್ಲ, ಈಗ ನಿನ್ನ ಮದ್ವೆನೂ ನೋಡಕ್ಕಾಗ್ತಾ ಇಲ್ಲ. ದಯವಿಟ್ಟು ಕ್ಷಮಿಸಿ ಮೇಡಮ್. ಪರಿಸ್ಥಿತಿ ನನಗೆಲ್ಲ ಅರ್ಥ ಆಗತ್ತೆ ವಿಶ್ವ. ನಾನು ಕೇಳ್ಕೊಂಡು ಬಂದಿರೋದೇ ಇಷ್ಟು. ವಿಶ್ವ ತಗೊಳಪ್ಪ, ಖರ್ಚಿಗೆ ಬೇಕಾಗುತ್ತೆ. ಬೇಡ, ನನಗೇನು ಖರ್ಚಿರುತ್ತೆ? ತಗೋ ವಿಶ್ವ, ಮದ್ವೆ ಹೇಗೋ ನಡೆದು ಹೋಗುತ್ತೆ, ಆಮೇಲೆ ಇನ್ ಖರ್ಚಿಗೆ ಬೇಕಾಗತ್ತೆ. ತಗೋ, ಇಟ್ಕೋ. ಹಲೋ ನಾಣಿ ಅಣ್ಣ, ವಿಶ್ವ ಬಂದ್ನಾ? ಹಲೋ, ನಾನು ವಿಶ್ವ ಮಾತಾಡ್ತಾ ಇರೋದು. ನಾಣಿ ಅಣ್ಣನ ಜೊತೆನೇ ಇದ್ದೀನಿ. ನೀವು ನಿರಾಳವಾಗಿ ಹೊರಟು ಬನ್ನಿ, ನಾವು ಬರ್ತಿದ್ದೀವಿ. ಸರಿ ಸರಿ. ಅಮ್ಮ, ವೀರಾ, ವಿಶ್ವ ಬಂದಂತೆ. ವಿಶ್ವ ಬಂದಿದ್ದಾನ? ಆದಷ್ಟು ಬೇಗ ನಾವೆಲ್ಲ ಸೀತಾಪುರಕ್ಕೆ ಹೋಗಿ ಸೇರಿದ್ರೆ ಸಾಕಪ್ಪ. ಸೀತಾಪುರದ ಜನಗಳಿಗೆ ನಿಮ್ಮ ಸಾವಿತ್ರಿ ಮಾಡೋ ಪ್ರೀತಿಯ ನಮಸ್ಕಾರಗಳು. ಅದೆಲ್ಲ ಇರ್ಲಿ, ನರಸಿಂಹರಾವ್ ಎಲ್ಲಿ? ಅಲ್ಲಿಗೆ ಬಂದೆ. ಮಹಾಜನಗಳೇ, ನೀವು ಆರಿಸಿ ಕಳಿಸಿದ ಶಾಸಕರು ಇವತ್ತು ಬರೀ ಶಾಸಕರಾಗೇ ಉಳಿದಿಲ್ಲ, ಮಂತ್ರಿಗಳಾಗಿದ್ದಾರೆ. ಈ ಊರಷ್ಟೇ ಅಲ್ಲದೆ ರಾಜ್ಯದ ಜವಾಬ್ದಾರಿ ಕೂಡ ಅವ್ರ ಮೇಲಿದೆ. ಅನಿವಾರ್ಯವಾದ ಕೆಲಸ ಬಂದಿದ್ರಿಂದ ಇವತ್ತು ಅವ್ರು ಇಲ್ಲಿಗೆ ಬರಕ್ಕಾಗ್ಲಿಲ್ಲ. ದಯಮಾಡಿ ಕ್ಷಮಿಸಿ. ಅವೆಲ್ಲ ಆಗಲ್ಲ, ನರಸಿಂಹರಾವ್ ಬರ್ಲೇಬೇಕು. ನೋಡಿ, ಒಂದ್ ನಿಮಿಷ. ಅವ್ರ ಪರವಾಗಿ ನಾನು, ನಿಮ್ ಮನೆ ಮಗಳು, ಮುಂದೆ ನಿಂತು ಈ ಕಾರ್ಯಕ್ರಮ ನಡೆಸ್ಕೊಡ್ತೀನಿ. ದಯವಿಟ್ಟು ಅವಕಾಶ ಮಾಡ್ಕೊಡಿ.